ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂದರೆ ಡೈಲಿ ವ್ಲಾಗ್ ಇರುತ್ತೆ. ಮನೆಗೆ ಸ್ವಲ್ಪ ರೇಷನ್ ತಂದಿದ್ದರು. ತಿಂಗಳ ಥರ ರೇಷನ್ನು ತಂದಿದ್ರು. ಬೇಕು ನಮಗೆ ಇಷ್ಟು ರೇಷನ್ ತಿಂಗಳಿಗೆ. ಆ ರೇಷನ್ ತಂದಿದ್ರು, ಎಲ್ಲ ತೆಗೆದಿಡ್ತಾ ಇದ್ದೆ. ನಮ್ಮ ಮನೆಯವರು ಎಲ್ಲ ಇದೆಯಾ ಕರೆಕ್ಟಾಗಿ ನೋಡ್ಕೊ ಅಂತ ಹೇಳ್ತಾಯಿದ್ರು. ಹಂಗಾಗಿ ಎಲ್ಲ ತೆಗೆದು ನೋಡ್ತಾ ಇದ್ದೆ. ಕರೆಕ್ಟ್ ಇತ್ತು, ಎಲ್ಲ ರೇಷನ್ನು ಕರೆಕ್ಟ್ ಇತ್ತು. ಒಂದು ಮಾತ್ರ ಮಿಸ್ ಆಗಿತ್ತು. ಅದನ್ನು ತರಕ್ಕೆ ಹೇಳಿದೆ. ಏನಪ್ಪ ಅಂತಂದರೆ ಏನಪ್ಪ ಅದು ಕಡಲೆ ಬರೆದಿದ್ದೆ, ಕಡಲೆ ತಂದಿರಲಿಲ್ಲ. ಹಂಗಾಗಿ ನೋಡಿ, ಬೇಳೆ ಬರೆದಿದ್ದೆ, ಕಡಲೆ ಇದೆ, ಕಡಲೆಬೇಳೆ ತಂದಿರಲಿಲ್ಲ. ಹಾಗಾಗಿ ಅದೊಂದು ಮಿಸ್ ಆಗಿದೆ, ತಗೊಂಡ್ಬರ್ರಿ ಅಂತಂದೆ. ಸರಿ ಅಂದರು. ಎಲ್ಲನೂ ತೆಗೆದು ಬಾಕ್ಸಿಗೆ ಹಾಕ್ಕೋಬೇಕು, ಬೇಗ ಬೇಗ ತಿಂಡಿನೂ ಮಾಡಬೇಕು. ಟೈಮ್ ಆಗಿತ್ತು. ನನ್ನ ಮಗಳು ಸ್ಕೂಲಿಗೇನು ಹೋಗ್ತಾಯಿಲ್ಲ, ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರೆ. ಹಂಗಾಗಿ ತಿಂಡಿ ಮಾಡಬೇಕು. ಹಂಗಾಗಿ ತೆಗೆದಿಡ್ತಾ ಇದ್ದೆ. ಲೆಕ್ಕ ಹಾಕೋ ಅಂತ ಹೇಳ್ತಾಯಿದ್ರು. ಎಲ್ಲಿ ಅಷ್ಟು ಬೇಗನೆ ಕೆಲಸ ಇದೆ ನನಗೆ ಅಂದ್ಬಿಟ್ಟು ಆಮೇಲೆ ಲೆಕ್ಕ ಹಾಕ್ಕೊತೀನಿ, ಎಲ್ಲ ತೆಗಿತೀನಿ ಅಂತ ಹೇಳಿ ತೆಗೆದಿಡ್ತಾ ಇದ್ದೆ. ಇನ್ನೂ ಬೆಳಗ್ಗೆನೇ ಏನು ಕೆಲಸನೂ ಆಗಿರಲಿಲ್ಲ. ನೈಟ್ ತಂದಿದ್ದರು, ತೆಗೆದಿಡೋಕ್ಕಾಗಿರಲಿಲ್ಲ. ಹಂಗಾಗಿ ಎಲ್ಲನೂ ಬೆಳಗ್ಗೆನೇ ತೆಗೆದಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಾಕ್ಸ್ ಎಲ್ಲ ಒರೆಸ್ಕೊಂಬಿಟ್ಟು ಹಾಕ್ಕೊಳಕ್ಕೆ ಸರಿಯಾಗುತ್ತೆ ಅಂತ ಎಲ್ಲನೂ ತೆಗಿತಾ ಇದ್ದೆ. ನೋಡಿ, ಎಲ್ಲನೂ ರೇಷನ್ ಎಲ್ಲ ತೆಗೆದಿಟ್ಟಿದ್ದೀನಿ. ನನ್ನ ಮಗಳು ನನಗೇನು ತಂದಿದೆಯಾ ಪಾಪ ಅಂತ ಅದ್ರಲ್ಲಿ ಹುಡುಕಾಡ್ತಿದ್ಲು. ಅವಳಿಗೆ ಬೇಕಾಗಿದ್ದು ಅವಳು ಕ್ರೀಮು, ಪೌಡ್ರು ಮತ್ತು ಬಿಸ್ಕೆಟ್ ಹೇಳಿದ್ಲು. ಅದನ್ನು ತಂದಿದ್ದು ಮುಚ್ಚಿಟ್ಟಿದ್ವಿ ನಾವು. ಆಮೇಲೆ ಕೊಟ್ಟರು ಅವರಪ್ಪ. ಖುಷಿ ಖುಷಿಯಾಗಿ ನೋಡಿ ಹೆಂಗೆ ಕುಣಿದಾಡ್ತಿದ್ದಾಳೆ. ಮಕ್ಕಳೇ ಹಂಗೆ ಅಲ್ವಾ. ಗೋಧಿ ಒಂದು 5 kg ತಂದಿದ್ದಾರೆ, ಜೋಳ ಒಂದು 5 kg ತಂದಿದ್ದಾರೆ. ಹಾಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬೆಳಗ್ಗೆನೇ. ನನ್ನ ಮಗಳು ಉಪ್ಪಿಟ್ಟು ತಿನ್ನಲ್ಲ ಅಂತ ಹಠ ಮಾಡ್ತಿದ್ರು. ಅವಳಿಗೆ ಟೊಮೊಟೊ ಗೊಜ್ಜಿತ್ತು, ಟೊಮೊಟೊ ಗೊಜ್ಜು ಮತ್ತು ಹಾಗೆ ಅನ್ನ ಮಾಡಿದೆ, ಬಿಸಿ ಅನ್ನ. ಅದನ್ನು ಊಟ ಮಾಡ್ಕೊತಾಳೆ. ಅನ್ನ ಸಾರಾದರೂ ತಿಂದ್ಬಿಡ್ತಾಳೆ, ಉಪ್ಪಿಟ್ಟು ತಿನ್ನಲ್ಲ. ಚಿತ್ರಾನ್ನ ಇಷ್ಟ ಇಲ್ಲ ಅವಳಿಗೆ, ಹಂಗಾಗಿ ಮಾಡ್ತಾಯಿದ್ದೆ. ಮತ್ತು ಸ್ನಾನ ಎಲ್ಲ ಆಯಿತು. ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ದಾರೆ. ಫಂಕ್ಷನ್ಗೆ ಹೋಗ್ಬೇಕಿತ್ತು, ಒಂದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು, ಅದಕ್ಕೆ ಹೋಗಬೇಕು. ಹಾಗೆ ಸ್ವಲ್ಪ ಬ್ಯಾಂಕ್ ಕೆಲಸನೂ ಇತ್ತು, ಬ್ಯಾಂಕಿಗೆ ಹೋಗ್ಬೇಕಿತ್ತು. ಹಂಗಾಗಿ ಬೇಗ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀನಿ. ತಿಂಡಿ ತಿನ್ನಬೇಕು, ಪೂಜೆ ಮಾಡಿ. ನಮ್ಮ ಅತ್ತೆ ಪೂಜೆ ಮಾಡ್ತಿದ್ದಾರೆ. ನಾನು ಸ್ವಲ್ಪ ದೇವರಿಗೆ ಕೈ ಮುಗಿದು ಊದ್ಬತ್ತಿ ಹಚ್ಚಿ ತಿಂಡಿ ತಿಂದ್ಕೊಂಡು ಬ್ಯಾಂಕಿಗೆ ಹೋಗ್ಬೇಕು. ಫಸ್ಟ್ ಬ್ಯಾಂಕಿಗೆ ಹೋಗ್ಬಿಟ್ಟು ಆಮೇಲೆ ಏನು ಮಾಡೋದು ನೋಡ್ತೀನಿ. ನೋಡೋಣ, ವೀಡಿಯೋಸ್ ಅಲ್ಲೆಲ್ಲ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಫಂಕ್ಷನಿಗೆ ಹೋದಾಗ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಮಾಡಲ್ಲ, ನಾನು ಮೋಸ್ಟ್ಲಿ ಮಾಡಲ್ಲ ಅಂದ್ಕೊತೀನಿ. ಬ್ಯಾಂಕಲ್ಲೂ ಅಷ್ಟೇ ಕೆಲಸ ಇರೋದ್ರಿಂದ ಅಲ್ಲೆಲ್ಲ ವೀಡಿಯೋಸ್ ಮಾಡೋಕ್ಕೂ ಆಗಲ್ಲ. ಮಾಡಲ್ಲ ನಾನು ವೀಡಿಯೋಸ್ ಅಂದ್ಕೊತೀನಿ. ರೆಡಿ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಸಾರು ಮಾಡಬೇಕು. ಅದಕ್ಕಂತ ಹೆಚ್ಕೊಳ್ಳೋಣ ಅಂತ ಬಂದೆ. ನೋಡಿ, ನನ್ನ ಮಗಳು ಬಂದು ನಾನು ಹೆಚ್ಕೊಡ್ತೀನಿ ಅಂತ ಹೆಚ್ಕೊಡ್ತಿದ್ದಾಳೆ ಎಲ್ಲನೂ. ಅಡುಗೆ ಮಾಡೋದ್ರಲ್ಲಿ ಮುಂದೆ ಬರ್ತಾಳೆ ಎಲ್ಲದಕ್ಕೂ. ನೋಡಿ ಎಷ್ತಾ ಇದ್ದಾಳೆ ಎಲ್ಲದನ್ನು. ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದೀನಿ. ಜಾಸ್ತಿ ಮಾಡಿಲ್ಲ, ಒಂದು ಸ್ವಲ್ಪ ಮಾಡಿದ್ದೀನಿ. ನಾನು ಟೀ ಕುಡಿಬೇಕು. ನನ್ನ ಮಗಳಿಗೆ ಮಿಲ್ಕ್ ಶೇಕ್ ಮಾಡಿದ್ದೀನಿ. ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದೀನಿ. ಸ್ವಲ್ಪ ಬೇಬಿ ಗೋಡಂಬಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಮುದ್ದೆ ಬಾಯಿ ಸಿಕ್ಕರೆ. ಓಕೆ, ಸ್ವಲ್ಪ ಪಂಪ್ಕಿನ್ ಸ್ವೀಟ್ಸ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಳ್ಳಿ. ಇದು ಏನೂ ಹಾಕಿಲ್ಲ, ಮ್ಯಾಂಗೋ ತುಂಬ ಸಿಹಿಯಾಗಿತ್ತು. ಮ್ಯಾಂಗೋ ಹಾಕಿ ಸ್ವಲ್ಪ ಸಕ್ಕರೆ, ಏಲಕ್ಕಿ ಹಾಕಿ ರುಬ್ಬಿದ್ದೀನಿ. ಮತ್ತು ಸ್ವಲ್ಪ ಹಾಲು ಹಾಕ್ಬಿಟ್ಟು ಆಮೇಲೆ ಲಾಸ್ಟಿಗೆ ರುಬ್ಬಿಟ್ಟು ಈಗ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಸುಮಾರು ಸತಿ ಮಾಡಿದ್ದೀನಿ, ನೀವು ಮಾಡ್ಕೊಳ್ಳಿ. ಈ ಥರ ನಟ್ಸ್ ಎಲ್ಲ ಆವಾಗ ಮಧ್ಯೆ ಬಾಯಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸತಿ. ಹೌದಾ? ಹೆಂಗೆ ಟೇಸ್ಟ್? ಚೆನ್ನಾಗಿದೆಯಾ? ದಿನ ಮಾವಿನ ಹಣ್ಣು ಸೀಸನ್ ಇದ್ದರೆ ದಿನ ಮಾಡ್ಕೊಡ್ತೀನಿ, ತಿನ್ನು. ಈ ಥರ ಬಾಕ್ಸಿಗೆಲ್ಲ ನಾನು ಕಾಳುಗಳ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನನ್ನ ಮಗಳು ಹಾರ್ಲಿಕ್ಸ್ ಕುಡ್ದಿರೋದು ಇನ್ನೂ ಸುಮಾರು ಬಾಕ್ಸ್ ಇತ್ತು, ಅದೆಲ್ಲ ತೆಗೆದು ಬಿಸಾಕ್ಬಿಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನಾವು ಆರ್ಡ್ರ್ ಮಾಡಿ ತೊಗೊಂಡ್ರೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಸಿಗೋಲ್ಲ. ಹಂಗಾಗಿ ನಾನು ಎಸ್ತಿಲ್ಲ, ಇದನ್ನು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಎಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಮಗಳು
ನಾನಿನ್ನೂ ಟೀ ಸೋಸಿಲ್ಲ 5 ನಿಮಿಷದೊಳಗೆ ಕುಡಿದು ಬಂದುಬಿಟ್ಟಿದ್ದಾಳೆ. ತುಂಬ ಚೆನ್ನಾಗಿದೆ ಮಮ್ಮಿ, ಅದಕ್ಕೆ ಅಷ್ಟು ಬೇಗ ಬೇಗ ಕುಡಿದ್ಬಿಟ್ಟೆ. ಹ್ಞೂ ಚೆನ್ನಾಗಿತ್ತು. ನಿನಗೆ ತುಂಬ ಇಷ್ಟ ಆಯ್ತಾ? ಪಪ್ಪಂಗೆ ಹೇಳಿದ್ರೆ ಖುಷಿ ಪಡ್ತಾರೆ, ಹಣ್ಣುಗಳನ್ನ ನೀನು ವೇಸ್ಟ್ ಮಾಡಲ್ಲ ಅಂತ ನನಗೆ ಖುಷಿ ಪಡ್ತಾರೆ. ಸರಿ ಆಯಿತು. ಹಿಟ್ಟೆಲ್ಲನೂ ಗೋಧಿ, ಜೋಳ, ರಾಗಿ, ಅಕ್ಕಿ ಎಲ್ಲ ತೊಳೆದಾಕಿದ್ದೆ. ಎಲ್ಲನೂ ಹಿಟ್ಟು ಮಾಡಿಸ್ಕೊಂಬಂದ್ರಿ. ಇವಾಗ ಸ್ವಲ್ಪ ಓಪನ್ ಮಾಡಿ ಇಟ್ಟಿದ್ದೀನಿ. ಹಿಟ್ಟು ಬಿಸಿ ಇರುತ್ತಲ್ಲ, ಸ್ವಲ್ಪ ಆರಿದ ಮೇಲೆ ಬಾಕ್ಸಿಗೆ ಹಾಕಿಟ್ಬಿಟ್ರೆ ಕ್ಲೀನಾಗಿರುತ್ತೆ ಅಂತ. ಇದು ಗೋಧಿ ಹಿಟ್ಟು, ಇದು ಜೋಳದ ಹಿಟ್ಟು, ಇದು ಅಕ್ಕಿ ಹಿಟ್ಟು, ಇದು ರಾಗಿ ಹಿಟ್ಟು. ಸೋರೆಕಾಯಿ, ಮೊಳಕೆ ಹುಳ್ಳಿಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಇಲ್ಲಿ ದೋಸೆಗೆ ಹಾಕಿದ್ದೀನಿ. ನಾಳೆಯಿಂದ ನನ್ನ ಮಗಳು ಸ್ಕೂಲು ಓಪನಿಂಗ್, ನಾಳೆಯಿಂದ ಸ್ಕೂಲಿಗೆ ಹೋಗ್ತಾಳೆ. ಹಂಗಾಗಿ ತಿಂಡಿಗೆ ದೋಸೆಗೆ ಹಾಕಿದ್ದೀನಿ. ಅನ್ನ ಆಯಿತು, ಅನ್ನ ಮಾಡಿದೆ. ಪಪ್ಪಾಯಿ ತಿಂತಿದ್ದಾರೆ ನಮ್ಮ ಮನೆಯವರು. ಚೆನ್ನಾಗಿದೆಯಾ? ಸ್ವೀಟ್ ಆಯಿತಾ? ಸ್ವೀಟ್ ಇಲ್ಲ, ಸ್ವಲ್ಪ ಸಪ್ಪೆ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಂಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.